ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದೇಶಕ್ಕೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು 5ನೇ ತರಗತಿ ಭಾಗ 1 ಅಧ್ಯಾಯ 8 ಉದ್ದ, ಇದು 2ನೇ ವಿಡಿಯೋ. ಅದರಲ್ಲಿ ಉದ್ದವನ್ನು ಒಂದು ಆದರ್ಶಮಾನದಿಂದ ಮತ್ತೊಂದು ಆದರ್ಶಮಾನಕ್ಕೆ ಪರಿವರ್ತಿಸುವುದು. ಹಾಗಾದರೆ ವಿದ್ಯಾರ್ಥಿಗಳೇ, ಅದರಲ್ಲಿ ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವುದು. ನಿಯಮ: ಕಿಲೋಮೀಟರನ್ನು ಮೀಟರ್ಗೆ ಪರಿವರ್ತಿಸುವುದು 1000ದಿಂದ ಗುಣಿಸಬೇಕು. ಕಿಲೋಮೀಟರ್ದಿಂದ ಮೀಟರ್ಗೆ ಪರಿವರ್ತಿಸಬೇಕಾದ್ರೆ ನಾವು ಏನು ಮಾಡಬೇಕು? 1000ದಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. ಮೀಟರನ್ನು ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಮೀಟರ್ದಿಂದ ಸೆಂಟಿಮೀಟರ್ಗೆ ಪರಿವರ್ತಿಸಬೇಕಾದ್ರೆ ನಾವು 100ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. ಸೆಂಟಿಮೀಟರನ್ನು ಮಿಲಿಮೀಟರ್ಗೆ ಪರಿವರ್ತಿಸುವಾಗ 10ರಿಂದ ಗುಣಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಸೆಂಟಿಮೀಟರ್ದಿಂದ ಮಿಲಿಮೀಟರ್ಗೆ ಪರಿವರ್ತಿಸಬೇಕಾದರೆ 10ರಿಂದ ಗುಣಿಸಬೇಕು. ಸೂಚನೆ: ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ನಾವು ಏನು ಮಾಡಬೇಕು? ಅದನ್ನ ಗುಣಿಸಬೇಕು ವಿದ್ಯಾರ್ಥಿಗಳೇ. ಈ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ. ಉದಾಹರಣೆ 1: 2 ಕಿಲೋಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ? 1 ಕಿಲೋಮೀಟರ್ ಅಂದರೆ ಎಷ್ಟು ಮೀಟರ್ ಆಗುತ್ತದೆ ವಿದ್ಯಾರ್ಥಿಗಳೇ? 1000 ಮೀಟರ್ ಆಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2 ಕಿಲೋಮೀಟರ್ ಅಂದರೆ 1000 ಗುಂಡ್ಲೆ 2 ಅಂದರೆ 2000 ಮೀಟರ್. ಉದಾಹರಣೆ 2: 4 ಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್ಗೆ ಸಮ? 1 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್? 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಆದ್ದರಿಂದ 4 ಮೀಟರ್ ಏನಂತ ಬರೀತೀರಾ? 100 ಗುಂಡ್ಲೆ 4 ಅಂದರೆ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? 4 ಸೆಂಟಿಮೀಟರ್. ಉದಾಹರಣೆ 3: 12 ಸೆಂಟಿಮೀಟರ್ ಉದ್ದವು ಎಷ್ಟು ಮಿಲಿಮೀಟರ್ಗೆ ಸಮ? ಹಾಗಾದರೆ ವಿದ್ಯಾರ್ಥಿಗಳು, 1 ಸೆಂಟಿಮೀಟರ್ ಅಂದರೆ ಎಷ್ಟು ಮಿಲಿಮೀಟರ್? 10 ಮಿಲಿಮೀಟರ್. ಆದ್ದರಿಂದ 12 ಸೆಂಟಿಮೀಟರ್ ಎಷ್ಟಾಗುತ್ತೆ? 10 ಗುಂಡ್ಲೆ 12 ಅಂದರೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 120 ಮಿಲಿಮೀಟರ್. ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವುದು. ನಿಯಮ: ಹಾಗಾದರೆ ವಿದ್ಯಾರ್ಥಿಗಳೇ, ಮೀಟರನ್ನು ಕಿಲೋಮೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಮೀಟರನ್ನು ಕಿಲೋಮೀಟರ್ಗೆ ಪರಿವರ್ತಿಸುವಾಗ ನಾವು ನೋಡಬೇಕು? 1000ದಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ. ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಸೆಂಟಿಮೀಟರ್ದಿಂದ ಮೀಟರ್ಗೆ ಪರಿವರ್ತಿಸುವಾಗ ನಾವು ಏನು ಮಾಡಬೇಕು? 100ರಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ. ಮಿಲಿಮೀಟರನ್ನು ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ 10ರಿಂದ ಭಾಗಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಮಿಲಿಮೀಟರ್ನ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ 10ರಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ. ಸೂಚನೆ: ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳು, ನಾವೇನು ಮಾಡಬೇಕು? ಇಲ್ಲಿ ಉದ್ದದ ಚಿಕ್ಕ ಆದರ್ಶಮಾನವನ್ನು ಏನು ಮಾಡಬೇಕು? ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಏನು ಮಾಡಬೇಕು? ನಾವು ಅದನ್ನ ಭಾಗಿಸಬೇಕು ವಿದ್ಯಾರ್ಥಿಗಳೇ. ಈ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ. ಉದಾಹರಣೆ 4: 3000 ಮೀಟರ್ ಉದ್ದವು ಎಷ್ಟು ಕಿಲೋಮೀಟರ್ಗೆ ಸಮ? ಹಾಗಾದರೆ ವಿದ್ಯಾರ್ಥಿಗಳೇ, 1000 ಮೀಟರ್ ಅಂದರೆ 1 ಕಿಲೋಮೀಟರ್. ಆದ್ದರಿಂದ 3000 ಮೀಟರ್ ಏನು ಮಾಡ್ತೀರಾ? 3000 ಬಾಗಲೇ 1000. ಸೊನ್ನೆಗೆ ಈ ಸೊನ್ನೆ ಹೋಯಿತು, ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು, ಈ ಸೊನ್ನೆಗೆ ಈ ಸೊನ್ನೆ. ಹಾಗಾದರೆ ವಿದ್ಯಾರ್ಥಿಗಳು, ನಮ್ಮ ಉತ್ತರ ಎಷ್ಟು ಬಂತು? 3 ಕಿಲೋಮೀಟರ್. ಉದಾಹರಣೆ 5: 575 ಸೆಂಟಿಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ? 100 ಸೆಂಟಿಮೀಟರ್ ಅಂದರೆ ಎಷ್ಟು ಮೀಟರ್? 1 ಮೀಟರ್. ಆದ್ದರಿಂದ 575 ಸೆಂಟಿಮೀಟರ್ ಏನು ಮಾಡ್ತೀರಾ? 575 ಬಾಗಲೇ 100. 575 ಬಾಗಲೇ 100. ಹಾಗಾದರೆ ವಿದ್ಯಾರ್ಥಿಗಳೇ, 100 ಒಂದಲೇ 105 500. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಉಳಿತು? 75 ಉಳಿತು. ಬಿಂದು ಕೊಟ್ರಿ. 750 ಹಾಗಾದರೆ ವಿದ್ಯಾರ್ಥಿಗಳೇ, 100 ಒಂದಲೇ 100, 7 700. ಹಾಗಾದರೆ ವಿದ್ಯಾರ್ಥಿಗಳು ಮತ್ತೆ ಎಷ್ಟು ಉಳಿತು? 50 ಉಳಿತು. ಬಿಂದು ಕೊಟ್ಟಿದ್ರ. ಹಾಗಾದರೆ ವಿದ್ಯಾರ್ಥಿಗಳು ಮತ್ತೆ ಮುಂದೆ ಅದು 50 ಮತ್ತೊಂದು ಮುಂದೆ ಸೊನ್ನೆ ಆಯಿತು. ಹಾಗಾದರೆ ವಿದ್ಯಾರ್ಥಿಗಳು 500 ಆಯಿತು. 100 ಒಂದಲೇ 105. ಹಾಗಾದರೆ ವಿದ್ಯಾರ್ಥಿಗಳೇ, ನಮ್ಮ ಉತ್ತರ ಎಷ್ಟು ಬಂತು? 5.75 ಮೀಟರ್. ಉದಾಹರಣೆ 6: 400 ಮಿಲಿಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್ಗೆ ಸಮ? ಹಾಗಾದರೆ ವಿದ್ಯಾರ್ಥಿಗಳೇ, 10 ಮಿಲಿಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್? 1 ಸೆಂಟಿಮೀಟರ್. ಆದ್ದರಿಂದ 400 ಮಿಲಿಮೀಟರ್ ಅಂದರೆ ಏನು ಬರೀತೀರಾ? 400 ಬಾಗಲೇ 10. ಈ ಸೊನ್ನೆಗೆ ಈ ಸೊನ್ನೆ ಆಯಿತು. ಹಾಗಾದರೆ ವಿದ್ಯಾರ್ಥಿಗಳು, ನಮ್ಮ ಉತ್ತರ ಎಷ್ಟು ಬಂತು? 40 ಸೆಂಟಿಮೀಟರ್. ಚಟುವಟಿಕೆ 1: ನಿಮ್ಮ ತರಗತಿಯ ಕಪ್ಪು ಹಲಗೆಯ ಉದ್ದವನ್ನು ಅಳತೆ ಪಟ್ಟಿ ಸಹಾಯದಿಂದ ಅಳೆಯಿರಿ, ನಂತರ ಮೀಟರ್ಗೆ ಪರಿವರ್ತಿಸಿ. ಹಾಗಾದರೆ ವಿದ್ಯಾರ್ಥಿಗಳು, ಇದನ್ನು ನೀವೇ ಪ್ರಯತ್ನ ಮಾಡಿ.
ಹಾಗಾದರೆ ವಿದ್ಯಾರ್ಥಿಗಳು ಚಟುವಟಿಕೆ 2, ನಿಮ್ಮ ತರಗತಿಯಲ್ಲಿ ನೀವು ಕುಳಿತುಕೊಳ್ಳುವ ಬೆಂಚಿನ ಉದ್ದವನ್ನು ಅಳತೆ ಪಟ್ಟಿ ಸಹಾಯದಿಂದ ಅಳೆಯಿರಿ, ನಂತರ ಮೀಟರ್ಗೆ ಪರಿವರ್ತಿಸಿ. ಹಾಗಾದರೆ ವಿದ್ಯಾರ್ಥಿಗಳು ನಿಮ್ಮ ತರಗತಿಯಲ್ಲಿ ನೀವು ಕುಳಿತುಕೊಳ್ಳುವ ಬೆಂಚಿನ ಉದ್ದವನ್ನು ಅಳತೆ ಪಟ್ಟಿ ಸಹಾಯದಿಂದ ಅಳೆಯಿರಿ, ನಂತರ ಮೀಟರ್ಗೆ ಪರಿವರ್ತಿಸಿ. ವಿದ್ಯಾರ್ಥಿಗಳೇ ಚಟುವಟಿಕೆ 3, ನಿಮ್ಮ ಮನೆಯ ಕೊಠಡಿಯ ಉದ್ದವನ್ನು ಮತ್ತು ತರಗತಿಯ ಕೊಠಡಿಯ ಉದ್ದವನ್ನು ಅಳತೆ ಪಟ್ಟಿಯ ಸಹಾಯದಿಂದ ಅಳೆಯಿರಿ. ಅಳತೆಗಳನ್ನು ಈ ರೀತಿ ಪಟ್ಟಿ ಮಾಡಿ. ಕ್ರಮ ಸಂಖ್ಯೆ 1, 2 ಕೊಠಡಿಯ ಉದ್ದ ಅಂದರೆ ಮನೆ ಮತ್ತು ತರಗತಿ ಸೆಂಟಿಮೀಟರ್ಗಳಲ್ಲಿ ಅಂದರೆ ಉದ್ದನ ಸೆಂಟಿಮೀಟರ್ಗಳಲ್ಲಿ ಬರೀತೀರಾ ವಿದ್ಯಾರ್ಥಿಗಳು. ಇಲ್ಲಿ ಮೀಟರ್ಗೆ ಪರಿವರ್ತಿಸಿದ ಉದ್ದ ಅಂದರೆ ಏನು ಮಾಡ್ತೀರಾ, ಈ ಸೆಂಟಿಮೀಟರ್ನ ಏನು ಮಾಡ್ತೀರಾ ಮೀಟರ್ಗೆ ಪರಿವರ್ತಿಸಿ ಇಲ್ಲಿ ಬರೀತೀರಾ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ ನೀವು ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.